ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಬ್ಬನ್ ಪಾರ್ಕ್ ತಾಣದ ಬಾಲಭವನದಲ್ಲಿ ಸದ್ಯದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಥೀಮ್ ಪಾರ್ಕ್ ಆರಂಭವಾಗಲಿದೆ. ಅಮೆರಿಕದಲ್ಲಿರುವ ಡಿಸ್ನಿ ವರ್ಲ್ಡ್ ಹಾಗೂ ಅಬುದಾಬಿನಲ್ಲಿರುವ ಫೆರಾರಿ ವರ್ಲ್ಡ್ಗಳಂತೆ ಮಕ್ಕಳ ಅತ್ಯಾಕರ್ಷಕ ಆಟೋಟಗಳ ವಿನೋದಾವಳಿಗಳ ಸುಂದರ ಲೋಕವನ್ನೇ ಬಾಲಭವನದಲ್ಲಿ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಆಟಗಳನ್ನಾಡುತ್ತಲೇ ಮಕ್ಕಳ ಮನೋವಿಕಾಸ ಆಗಬೇಕೆನ್ನುವ ನಿಟ್ಟಿನಲ್ಲಿ ಬಾಲಭವನವನ್ನ ಅಂತಾರಾಷ್ಟ್ರೀಯ ಥೀಮ್ ಪಾರ್ಕ್ ರೀತಿ ಅಭಿವೃದ್ಧಿ ಮಾಡಬೇಕೆನ್ನುವ ಚಿಂತನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದಾಗಿದೆ. ಮಾನ್ಯ ಸಚಿವರ ಹಾಗೂ ಅಧ್ಯಕ್ಷರ ಹಾಗೂ ತಮ್ಮೆಲ್ಲರ ಕನಸು ಏನಂದರೆ ಇದನ್ನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಥೀಮ್ ಪಾರ್ಕ್ ಮಾಡಬೇಕು ಅನ್ನೋದೊಂದು ನಮ್ಮ ಭಾಳ ಮುಖ್ಯವಾದಂಥ ಒಂದು ಕನಸಾಗಿದೆ. ಈ ನಿಟ್ಟಲ್ಲಿ ನಾವು ಕೆಲಸವನ್ನು ಆಲ್ರೆಡಿ ಪ್ರಾರಂಭಿಸಿದ್ದೀವಿ. ಯಾವ್ಯಾವ ರೀತಿಯಲ್ಲಿ ಇದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ ಭಾಳಷ್ಟು ಚರ್ಚೆಗಳಾಗಿದೆ. ಹಲವಾರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿಯೂ ಸಹ ಚರ್ಚೆ ಆಗಿದೆ. ಸೂಕ್ತವಾದಂತಹ ಪ್ರಸ್ತಾವನೆಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಅದನ್ನು ಸರ್ಕಾರದ ಮುಂದೆ ಇಟ್ಟು ಅದರ ಮುಂದಿನ ಕ್ರಮವನ್ನು ವಹಿಸ್ತೀವಿ. ನೆಹರು ಬಾಲಭವನ ಸುಮಾರು 11 ಎಕರೆ ಪ್ರದೇಶದಲ್ಲಿದ್ದು ಇದು 1965ರಿಂದಲೇ ಅಸ್ತಿತ್ವದಲ್ಲಿತ್ತು. ಆದರೂ 1985ರಲ್ಲಿ ಅಧಿಕೃತವಾಗಿ ಸೂಕ್ತ ಸೊಸೈಟಿಯೊಂದಿಗೆ ಆರಂಭವಾಗಿ ನಂತರ ಸುವ್ಯವಸ್ಥಿತ ರೀತಿಯಲ್ಲಿ ಉತ್ತಮ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಮಕ್ಕಳು ಆಟವಾಡುತ್ತಾ ಕಲಿಬೇಕೆಂದು ಬಾಲಭವನ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಮಕ್ಕಳನ್ನು ಬರೀ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗದಂತೆ ಮಾಡಲು ಹಾಗೂ ಇತರ ಚಟುವಟಿಕೆಗಳೊಂದಿಗೆ ಅವರ ಮನಸ್ಸು ವಿಕಾಸವಾಗಬೇಕು, ಅವರ ಸರ್ವತೋಮುಖ ಬೆಳವಣಿಗೆ ಆಗಬೇಕೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಮಾನ್ಯ ಸಚಿವರು ಸಹ 1.25 ವರ್ಷವರೆಗೆ ಅವರು ಅಧ್ಯಕ್ಷರಿದ್ದರು. ಯಾಕೆಂದರೆ ಯಾವುದೇ ಅಧ್ಯಕ್ಷರ ನೇಮಕ ಆಗಿರಲಿಲ್ಲ. ಸೊ ಈ ಅವಧಿಯಲ್ಲಿ ಮತ್ತು ಈಗ ಬಂದಿರತಕ್ಕಂಥ ಅಧ್ಯಕ್ಷರ ಅವಧಿಯಲ್ಲಿ ಎಲ್ಲರ ಅವಧಿಯಲ್ಲೂ ಸಹ ಸಚಿವರು ವಿಶೇಷವಾದಂಥ ಆಸಕ್ತಿಯನ್ನು ಬಾಲಭವನಕ್ಕೆ ಕೊಟ್ಟಿದ್ದಾರೆ. ಅವರು ಕೈಗೊಂಡಿರುವಂಥ ನಿರ್ಧಾರಗಳಿಂದಾಗಿ ಇವತ್ತು ಬಾಲಭವನ ಒಂದು ಒಳ್ಳೆಯ ಮಟ್ಟವನ್ನು ತಲುಪಿದೆ ಅಂತಲೇ ನಾವು ಹೇಳ್ಬೋದು. ಬಾಲಭವನದಲ್ಲಿ ಈಗ ಏನೆಲ್ಲ ಇದೆ? ಮಕ್ಕಳ ಚಟುವಟಿಕೆ ಹೆಚ್ಚಿಸಲು ರಾಜ್ಯದ 224 ತಾಲೂಕುಗಳಲ್ಲೂ ಮಕ್ಕಳಿಗಾಗಿ ತಿಂಗಳಿಗೊಂದಾದರೂ ಕಾರ್ಯಕ್ರಮ ನಡೆಸಲೇಬೇಕೆಂದು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಆದೇಶಿಸಿದ್ದಾರೆ. ಈಗ ಮಕ್ಕಳ ವಿಶೇಷ ಕಾರ್ಯಕ್ರಮಗಳ ಮೂಲಕ ಅವರು ಪರೀಕ್ಷೆಗೆ ಹೇಗೆ ಸಿದ್ಧವಾಗಬೇಕು, ಹೇಗೆ ಯಶಸ್ವಿಯಾಗಬೇಕೆನ್ನುವ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಇದರಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಬಡ ಮಕ್ಕಳಿಗೆ ಹೆಚ್ಚಿನ ಸಹಾಯವಾಗುತ್ತಿದೆ. 224 ತಾಲೂಕುಗಳಲ್ಲಿಯೂ ಸಹ ಬಾಲಭವನದ ಕಾರ್ಯಕ್ರಮಗಳನ್ನು ತಿಂಗಳಿಗೆ ಒಂದಂತೂ ಹಮ್ಮಿಕೊಳ್ಳಲೇಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿಯೂ ಸಹ ತಿಂಗಳಿಗೆ ಒಂದು ಕಾರ್ಯಕ್ರಮ ಆಗಲೇಬೇಕು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯವ್ಯಾಪಿ ನಾವು ಒಂದೇ ಇದರಲ್ಲಿ ನಾವು ತಲುಪಲಿಕ್ಕೆ ಒಂದು ಪ್ರಯತ್ನ ನಡೆದಿದೆ. ಆ ಕಾರ್ಯಕ್ರಮಗಳು ಸಹ ಯಶಸ್ವಿಯಾಗಿ ಆಗಿದೆ. ಅದೇ ರೀತಿ SLC ಮಕ್ಕಳಿಗೆ ಪರೀಕ್ಷೆಗೆ ಸಿದ್ಧರಾಗಿ ಅನ್ನೋ ಒಂದು ಸಿಸ್ಟಮ್ನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಸಹ ಬಾಲಭವನ ವತಿಯಿಂದ ಹಮ್ಮಿಕೊಳ್ಳಲಾಗ್ತಿದೆ. ಇದರಿಂದ ಬಹಳಷ್ಟು ಗೌರ್ಮೆಂಟ್ ಶಾಲೆಯ ವಿದ್ಯಾರ್ಥಿಗಳಿಗೆ ಬಹಳ ಇದು ಒಳ್ಳೆಯ ಇದನ್ನು ಕೊಟ್ಟಿದೆ. ಅವರ ಫೀಡ್ಬ್ಯಾಕ್ ಸಹ ಒಳ್ಳೆಯ ಇದರಲ್ಲಿ ಇದೆ, ಪಾಸಿಟಿವ್ ಆಗಿದೆ. ಮತ್ತು ನಮ್ಮ ಬಾಲಭವನ ತಮಗೆಲ್ಲ ತಿಳಿದಿರ್ತಕ್ಕಂತೆ 19 ಜಿಲ್ಲೆಗಳಲ್ಲಿ ತನ್ನ ಸ್ವಂತ ಸ್ವತ್ತುಗಳನ್ನು ಹೊಂದಿದೆ. ಒಂದು 8 ಬಾಲಭವನಗಳಲ್ಲಿ ಸ್ವಂತ ಕಟ್ಟಡ ಸಹ ಇದೆ. ಇದರಲ್ಲಿ ಕೆಲವು ಲ್ಯಾಂಡ್ ಕೈ ತಪ್ಪುವಂಥ ಪರಿಸ್ಥಿತಿಗಳಲ್ಲಿ ಮಾನ್ಯ ಸಚಿವರು, ಅಧ್ಯಕ್ಷರು ಎಲ್ಲರೂ ಇದನ್ನು ಇಂಟರ್ವ್ಯೂನ್ ಆಗಿ ಅದು ಯಾವುದೇ ರೀತಿ ಕೈ ತಪ್ಪದಂತೆ ಮತ್ತು ಬಾಲಭವನದಲ್ಲೇ ಮುಂದುವರಿಯುವಂತೆ ನಮಗೆ ಕ್ರಮ ವಹಿಸಿಕೊಟ್ಟಿದ್ದಾರೆ. ಈಗ ಮಾನ್ಯ ಸಚಿವರು ಬೆಳಗಾವಿಯಲ್ಲಿ ಸುಮಾರು 80 ಕೋಟಿ ಮೌಲ್ಯದ 4 ಎಕರೆ ಆಸ್ತಿಯನ್ನು ಬಾಲಭವನಕ್ಕೆ ಒದಗಿಸಿದ್ದಾರೆ. ಅಲ್ಲಿ ಬಾಲಭವನದ ವತಿಯಿಂದ ಮತ್ತು CSR ವತಿಯಿಂದ ಫಂಡ್ಸನ್ನು ಪಡೆದು ತುಂಬ ವೇಗದ ಗತಿಯಲ್ಲಿ ಬಾಲಭವನ ಕಟ್ಟಡ ಹಾಗೂ ಗೇಮ್ಸ್ ಇದೆಲ್ಲವನ್ನು ಸಹ ಇದು ಕಾಮಗಾರಿ ನಡೀತಾ ಇದೆ. ಇದು ನೆಹರು ನೆನಪಿನ ಕೊಡುಗೆ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳ ಮೇಲಿದ್ದ ಅಪಾರ ಪ್ರೀತಿಯ ನೆನಪಿಗಾಗಿ ಮತ್ತು ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಇದನ್ನು 1965ರಲ್ಲಿ ಸ್ಥಾಪಿಸಲಾಗಿತ್ತು.
ಪುಟಾಣಿ ರೈಲು ಬಾಲಭವನದ ವಿಶೇಷ ಆಕರ್ಷಣೆಯಾಗಿದೆ. ಈ ಪುಟಾಣಿ ರೈಲು ಕಬ್ಬನ್ ಪಾರ್ಕ್ನ ಹಸಿರಿನ ನಡುವೆ ಸುಮಾರು 15 ನಿಮಿಷಗಳ ಕಾಲ ಮಕ್ಕಳನ್ನ ಸುತ್ತಾಡಿಸುತ್ತದೆ. ಇಲ್ಲಿರುವ ಸಣ್ಣ ಕೆರೆಯಲ್ಲಿ ಮಕ್ಕಳು ಮತ್ತು ಪೋಷಕರು ದೋಣಿ ವಿಹಾರ ಮಾಡಿ ಆನಂದಿಸಬಹುದು. ಜೋಕಾಲಿ, ಜಾರುಬಂಡೆ ಮತ್ತು ಇತರ ಆಟಿಕೆಗಳಿರುವ ವಿಶಾಲವಾದ ಆಟದ ಪ್ರದೇಶವೂ ಇಲ್ಲಿದೆ. 1985ರಲ್ಲಿ ಬಾಲಭವನವನ್ನ ಸ್ವಾಯತ್ತ ಸಂಸ್ಥೆಯಾಗಿ ನೋಂದಾಯಿಸಲಾಯಿತು. ಅಂದಿನಿಂದ ಇಂದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ತಮಗೆಲ್ಲ ತಿಳಿದಿರೋಂಗೆ ನಾವು ಸಹ ನಮ್ಮ ಬಾಲ್ಯದಲ್ಲಿ ನಾವು ರಸ್ತೆಗಳಲ್ಲಿ, ಮೈದಾನಗಳಲ್ಲಿ ಆಟ ಆಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ರಿಗೂ ತಿಳಿದಿರೋ ಹಾಗೆ ಮಕ್ಕಳು ಮನೆಯಿಂದ ಆಚೆಗೆ ಬರ್ತಾ ಇಲ್ಲ. ಮುಂಚಿನ ಕಾಲಗಳಲ್ಲಿ, ನಮ್ಮ ಬಾಲ್ಯದ ಕಾಲಗಳಲ್ಲಿ ಮನೆಗೆ ಬಾ ಅಂಥೇಳಿ ನಮ್ಮ ಪೋಷಕರು ಒತ್ತಾಯಿಸ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಮನೆಯಿಂದ ಆಚೆಗೆ ಹೋಗುವನ್ನೋ ಮಟ್ಟಕ್ಕೆ ಒತ್ತಾಯಿಸಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇದೆಲ್ಲದಕ್ಕೂ ಕಾರಣ ಮೊಬೈಲ್. ಮಾನ್ಯ ದಿವಂಗತ ಶ್ರೀ ಜವಾಹರ್ಲಾಲ್ ನೆಹರೂನವರ ಕನಸೇನಿತ್ತು, ಮಕ್ಕಳ ಸಂಪೂರ್ಣ ವಿಕಾಸ ಆಗಬೇಕು ಅನ್ನೋದೊಂದು ಅವ್ರ ಮುಖ್ಯವಾದ ಉದ್ದೇಶ ಆಗಿತ್ತು. ಬರೀ ಓದೋದು ಒಂದೇ ಅಲ್ಲ, ಇತರೆ ಚಟುವಟಿಕೆಗಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸು ಇದೆಲ್ಲವನ್ನು ಸೇರಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅವರ ಒಂದು ದೂರದೃಷ್ಟಿ ಆಗಿತ್ತು. ಈ ನಿಟ್ಟಿನಲ್ಲಿ ಈ ಬಾಲಭವನಗಳನ್ನು ಪ್ರಾರಂಭಿಸಲಾಯಿತು. ಅದಕ್ಕಾಗಿ ಇವತ್ತಿಗೂ ನಮ್ಮ ಬಾಲಭವನದ ಹೆಸರು ಜವಾಹರ್ ಬಾಲಭವನ ಅಂತ ಹೇಳಿ. ಭಾಳ ಮುಖ್ಯವಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಏನು ಬರುತ್ತೆ, ಅದಕ್ಕೆ ಬಾಲಭವನ ಪ್ರೇರಕವಾಗಿ ಪೂರಕವಾಗಿ ಇಲ್ಲಿ ಕೆಲಸ ಮಾಡ್ತಾಯಿದೆ. ತಮಗೆಲ್ಲರಿಗೂ ಗೊತ್ತಿರೋಂಗೆ ಕೋವಿಡ್ನಿಂದಾಗಿ ಬಾಲಭವನವನ್ನು ಸುಮಾರು 3 ವರ್ಷಗಳ ಕಾಲ ಮುಚ್ಚಿಡಲಾಗಿತ್ತು. ಅದು ಯಾವುದೇ ಕಾರ್ಯನಿರ್ವಹಣೆ ಮಾಡಿರಲಿಲ್ಲ. ಸುಮಾರು 2023ರಿಂದ ಏನು ಪ್ರಾರಂಭ ಆಯಿತು, ಅಲ್ಲಿಂದ ಇಲ್ಲಿವರೆಗೆ 2.5 ವರ್ಷದಲ್ಲಿ ಬಹಳಷ್ಟು ಬೆಳವಣಿಗೆಗಳು, ಬಹಳಷ್ಟು ಪ್ರಗತಿ ಹಾಗೂ ಬಹಳಷ್ಟು ವಿವಿಧ ರೀತಿಯಲ್ಲಿ ನಾವು ಅದನ್ನು ಉದ್ಧಾರ ಮಾಡಿದ್ದೀವಿ. ಕೆಲವೊಂದು ಮುಖ್ಯವಾದಂಥ ಆ್ಯಕ್ಟಿವಿಟೀಸ್ ಅಂದರೆ, ಈಗ ಮುಂಚೆ ಟ್ರೈನ್ ಸ್ವಲ್ಪ ತೊಂದರೆ ಆಗ್ತಿತ್ತು, ಅದ್ರ ಓಡಾಟದ ಸಮಸ್ಯೆ, ಟ್ರ್ಯಾಕ್ ಸಮಸ್ಯೆ ಇದ್ದಿತ್ತು. ಅದೆಲ್ಲ ರೆಡಿ ಮಾಡಿ ಟ್ರೈನ್ ಇದೆ, ಟಾಯ್ ಟ್ರೈನು ಏನು ಮುಂಚೆಯಿಂದ ಅದು ಒಂದು ಬಾಲಭವನದ ಒಂದು ಮುಖ್ಯ ಆಕರ್ಷಣೆ. ಅದು ಇವಾಗ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಮತ್ತು ಹೆಚ್ಚಿನ ರೌಂಡ್ಸ್ ದಿನಕ್ಕೆ ತಗೊಳ್ತಾ ಇದೆ. ಮುಂಚೆ 30-35 ರೌಂಡ್ಸ್ ಆಗ್ತಿತ್ತು, ಈಗ 47-50 ರೌಂಡ್ಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಬೋಟಿಂಗ್, ಅದು ಸುಮಾರು 10 ವರ್ಷ ಸ್ಥಗಿತಗೊಂಡಿತ್ತು. ಅದನ್ನು ಸಹ ಸ್ಮಾರ್ಟ್ ಸಿಟಿಯವರ ಸಹಾಯದಿಂದ ಅದನ್ನು ವಾಪಸ್ ಪುನರುಜ್ಜೀವನಗೊಳಿಸಿ ಇವಾಗ ಬೋಟಿಂಗ್ ಸಹ ಭಾಳ ಒಂದು ಮುಖ್ಯ ಆಕರ್ಷಣೆಯಾಗಿ ಬಾಲಭವನದಲ್ಲಿ ಇದೆ. ಇನ್ನು ಬಾಲಭವನದಲ್ಲಿ ಹಲವು ವರ್ಷಗಳಿಂದ ಬಂದಾಗಿದ್ದಂತಹ ಸೈನ್ಸ್ ಪಾರ್ಕ್, ಚಿಲ್ಡ್ರನ್ಸ್ ಪಾರ್ಕ್ ಮತ್ತು ನಮ್ಮ ಡಿಸೇಬಲ್ಡ್ ಫ್ರೆಂಡ್ಲಿ ಪಾರ್ಕ್, ಇವೆಲ್ಲವನ್ನು ಸಹ ಮತ್ತೆ ಅದಕ್ಕೆ ನಾವು ಮರುಜೀವ ತುಂಬಿ ಅದೆಲ್ಲವನ್ನು ಇವಾಗ ಕಾರ್ಯನಿರ್ವಹಿಸುವಂತೆ ಮಾಡಿದ್ದೀವಿ. ಜೊತೆಗೆ ಗೇಮ್ಸ್ ಆಗಿರ್ಬೋದು, ಏನು ಒಂದು ಫನ್ ಫೇರು, ಫನ್ ವರ್ಲ್ಡ್ ಅಂತ ಕಡೆ ಭಾಳ ಕಾಸ್ಟ್ಲಿಯಾಗಿ ಸಿಗ್ತಕ್ಕಂತಹ ಗೇಮ್ಸ್ಗಳು ಸಹ ಇವತ್ತು ನಮ್ಮಲ್ಲಿ ಭಾಳ ಎಟುಕುವ ದರದಲ್ಲಿ, ಎಲ್ಲ ವರ್ಗದವ್ರಿಗೂ ಎಟುಕುವ ದರದಲ್ಲಿ ನಾವು ಲಭ್ಯ ಮಾಡಿದ್ದೀವಿ ಗೇಮ್ಸನ್ನು. ಅದೇ ರೀತಿ ಮಕ್ಕಳಿಗೆ ಒಂದು ಹೆಚ್ಚಿನ ಟ್ರೈನಿಂಗ್ ಕೊಡಬೇಕು ಅಂಥೇಳಿ, ಮತ್ತು ಗಾಡಿ ಓಡಿಸೋದ್ರ ಬಗ್ಗೆ, ಟ್ರಾಫಿಕ್ ಬಗ್ಗೆ ಹೆಚ್ಚಿನ ಇದು ಕೊಡಬೇಕು ಅಂಥೇಳಿ ಟ್ರಾಫಿಕ್ ಪಾರ್ಕನ್ನು ಸಹ ಮತ್ತೆ ನಾವು ಪುನರ್ಜೀವಗೊಳಿಸಿದ್ದೀವಿ. ಈ ರೀತಿ ಬಾಲಭವನದಲ್ಲಿ 10 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಹಾಗೂ ಎಲ್ಲ ವರ್ಗದವರಿಗೂ ಸಿಗುವಂಥ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ರಿಂದ ಹೊಸ ಯೋಜನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಬಾಲಭವನ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ಇವರು ಬಾಲಭವನಕ್ಕೆ ನೀಡಿದ ವಿಶೇಷ ಆಸಕ್ತಿಯಿಂದ ಇಂದು ಬಾಲಭವನ ಉತ್ತಮ ಹಾಗೂ ಅತ್ಯಂತ ಆಕರ್ಷಣೀಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಿಆರ್ ನಾಯ್ಡು ಅವರು ಬಾಲಭವನದ ಸೊಸೈಟಿಯ ಅಧ್ಯಕ್ಷರಾಗಿ ಮಕ್ಕಳ ಕನಸಿನ ಈ ಸ್ಥಳದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಐಸಿಡಿಎಸ್ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಬಿಎಚ್ ನಿಶ್ಚಿತ್ ಅವರು ಬಾಲಭವನದ ಉಸ್ತುವಾರಿಯ ಹೊಣೆ ನಿರ್ವಹಿಸ್ತಾ ಇದ್ದಾರೆ. ಯಾವಾಗ ಭೇಟಿ ನೀಡಬಹುದು? ಬೆಳಗ್ಗೆ 10:30ರಿಂದ ಸಂಜೆ 6 ಗಂಟೆಯವರೆಗೆ ಬಾಲಭವನ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಸೋಮವಾರ ರಜೆ ಇರುತ್ತದೆ. ಪ್ರತಿ ತಿಂಗಳ 2ನೇ ಮತ್ತು 4ನೇ ಮಂಗಳವಾರ ರಜೆ ಇರುತ್ತದೆ. ಸರ್ಕಾರಿ ರಜಾ ದಿನಗಳಂದು ಕೂಡ ಬಾಲಭವನ ಮುಚ್ಚಿರಬಹುದು. ಅಂದಹಾಗೆ ಬಾಲಭವನದ ಪ್ರವೇಶ ದರ ಕೂಡ ಜನಸಾಮಾನ್ಯರ ಕೈಗೆಟುಕುವಂತಿದೆ. ತಲುಪುವುದು ಹೇಗೆ? ಬಾಲಭವನವು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಬ್ಬನ್ ಪಾರ್ಕ್ನಲ್ಲಿದೆ. ಕಸ್ತೂರ್ಬಾ ರಸ್ತೆ ಅಥವಾ ಎಂಜಿ ರಸ್ತೆಯ ಕಡೆಯಿಂದ ಪ್ರವೇಶಿಸಬಹುದು. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ ಅಥವಾ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದಿಂದ ಬಹಳ ಹತ್ತಿರದಲ್ಲಿದೆ.